ದೇವದುರ್ಗ ತಾಲೂಕಿನ ಸುಂಕೇಶ್ವರಾಳ ಗ್ರಾಮದಲ್ಲಿ ಏನು 4 ತಾರೀಕಿಗೆ ಸಾಯಂಕಾಲ ಒಂದು 6:30 ಗಂಟೆ ಸುಮಾರು ಆಡುವಾಗಲೇ ದಲಿತ ಮುಖಂಡನ ಹತ್ಯೆ ಮಾಡಿದ್ದಾರೆ. ಏನಾಗಿತ್ತು ಅಂತಂದ್ರೆ BSP ಪಾರ್ಟಿ ಒಳಗೆ ಒಬ್ಬ ದಲಿತ ಯುವಕ ಕಾರ್ಯಕರ್ತ ಚಲೋ ಹೆಸರು ಮಾಡಿದ್ರ. ಅದು ಮನುವಾದಿಗಳು ಸಹಿಸಲಾರ್ದ, ಅವರು ಬೆಳೆಯೋದನ್ನ ನೋಡ್ಲಾರ್ದ ಅವ್ರನ್ನ ಆಡಾಗಲೇ ಪಬ್ಲಿಕ್ನಾಗ 7 ಗಂಟೆ ಸುಮಾರು ಸಾಯಂಕಾಲ ಕೊಲೆ ಮಾಡ್ಯಾರ. ಅದಕ್ಕೆ ಏನೋ ಒಂದು ದಾವಣಗೆರೆ ಒಳಗೆ ಮೊನ್ನೆ ದೇವಸ್ಥಾನದೊಳಗೆ 5 ಮಂದಿ ಯುವಕರ ದಲಿತ ಯುವಕರ ಗುಡಿ ಒಳಗೆ ಹೋಗಿದ್ದಕ್ಕೆ ಕಂಬಕ್ಕೆ ಕಟ್ಟಿ ಹೊಡೆದಾರ. ಅವ್ರಿಗೆ ನಾವು ಸರ್ಕಾರಕ್ಕೆ ಏನು ಹೇಳ್ತೇವೆ ಅಂದ್ರೆ, ಪದೇ ಪದೇ ದಲಿತರ ಮೇಲೆ ದೌರ್ಜನ್ಯ, ದಲಿತರ ಮೇಲೆ ಅತ್ಯಾಚಾರ, ದಲಿತರ ಮೇಲೆ ಕೊಲೆ ಇರ್ಬೋದು, ಇಂಥ ಪ್ರಕರಣ ಭಾಳ ಆಗತ್ತಾವ. ಯಾಕೆ ಸರ್ಕಾರ ಎಚ್ಚೆತ್ತುಕೊಂಡೆ ಈ ವಿಷಯನ ಗಂಭೀರವಾಗಿ ತಗೊಂಡು ಮುಂದಿಂತ ಘಟನೆ ಆಗ್ಲಾರ್ದಂಗೆ ಯಾಕೆ ಎಚ್ಚರ ಆಗೋಲ್ಲ ಅನ್ನೋದು ಒಂದು ಪ್ರಶ್ನೆ ಐತಿ. ಮತ್ತು ನಾವೇನು ಹೇಳ್ತೇವೆ ಅಂದ್ರೆ, ಇನ್ನೊಮ್ಮೆ ಈ ಥರ ಘಟನೆ ಆದ್ರೆ ದಲಿತರ ಮತ್ತೆಲ್ಲ ಒಗ್ಗಟ್ಟಾಗಿ ಕಾನೂನು ಕೈ ತಗೊಳ್ಳುವಂಥ ಸಂದರ್ಭ ಬರ್ತೈತಿ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡೆ ಇದನ್ನ ಯಾರು ಮಾಡ್ಯಾರಲ್ಲ, ಎಂಥ ಬಲಿಷ್ಠ ಇದ್ರು ಅವ್ರ ಕಾನೂನು ರೀತಿಯಿಂದ ಉಗ್ರವಾದ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಅಂದ್ರೆ ಜೀವಾವಧಿ ಶಿಕ್ಷೆ ಆಗ್ಬೇಕ, ಇಲ್ಲ ಅಂತ ಅವ್ರನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕ. ನೆಕ್ಸ್ಟ್ ಇಂಥ ಘಟನೆ ಮರುಕಳಿಸ್ಬಾರ್ದ. ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ವಿವಿಧ ದಲಿತ ಸಂಘಟನೆಗಳು, ಅಂದ್ರೆ ಎಲ್ಲಾ ಸಂಘಟನೆಗಳು ಒಂದಂತಲ್ಲ, ಕನ್ನಡ ಪರ ಇರ್ಬೋದು, ಆಮೇಲೆ ದಲಿತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದ ವಿಷಯಕ್ಕೆ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಕಳಿಸ್ತಾ ಇದ್ದೇವೆ. ಇವತ್ತು ದಲಿತರ ಮೇಲೆ ಏನು ಅನ್ಯಾಯ ಆಗುತ್ತಿದೆ ಇದು ನಾವು ಖಂಡಿಸಿ ಇವತ್ತು ಎಲ್ಲ ಸಂಘಟನೆಗಳ ಕೂಡಿ ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ವಿಷಯ ಏನಂದ್ರೆ, ಪದೇ ಪದೇ ದಲಿತರ ಮೇಲೆ ಇದು ಅನ್ಯಾಯ ಆಗುತ್ತಿದೆ, ಇದು ನಾವು ಖಂಡಿಸ್ತೀವಿ. ಬರೋ ದಿನಗಳಿಗೆ ಯಾರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ರೆ ಉಗ್ರ ಹೋರಾಟವನ್ನು ನಾವು ಮಾಡುತ್ತೇವೆ. ನಿರಂತರವಾಗಿ ನಡೀತಿದೆ ನಮ್ಮ ಹೋರಾಟ. ಇದಕ್ಕೆ ಏನು ನಿರ್ಲಕ್ಷ್ಯ ಯಾರ್ದ ಡಿಪಾರ್ಟ್ಮೆಂಟ್ ಆಯ್ತು ಯಾರ್ದೈತಿ ಗೊತ್ತಿಲ್ಲ. ಇದು ಸೂಕ್ತ ತನಿಖೆ ಆಗ್ಬೇಕು, ಯಾರು ತಪ್ಪಿಸ್ತಾರ ಅದಾರ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಜೈ ಹಿಂದ್, ಜೈ.